ಇವತ್ತು KSRTC ವತಿಯಿಂದ ಸಾರಿಗೆ ಇಲಾಖೆಯವರು ರಾಮಲಿಂಗ ರೆಡ್ಡಿ ಅವರ ಮಂತ್ರಿಗಳು, ಸಾರಿಗೆ ಮಂತ್ರಿಗಳು, ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ನಗದು ರಹಿತ KSRTC ಆರೋಗ್ಯ ಯೋಜನೆ. ನಗದು ರಹಿತ ಅಂದ್ರೆ ಕ್ಯಾಶ್ಲೆಸ್, ದುಡ್ಡು ಕೊಡದೇನೆ ಆಸ್ಪತ್ರೆಗಳಲ್ಲಿ ಆರೋಗ್ಯ ಸೇವೆಯನ್ನು ಪಡ್ಕೊಳ್ತಕ್ಕಂಥ. ಆಮೇಲೆ ದುಡ್ಡು ಕೊಡ್ತೀವಿ ಬಿಕಾಸ್ ಈ ಆಸ್ಪತ್ರೆಗಳ ಒಡಂಬಡಿಕೆ MOU ಮಾಡ್ತೀವಿ, ಒಡಂಬಡಿಕೆ ಮಾಡ್ತೀವಿ. ಇದರಲ್ಲಿ ನೌಕರರು 650 ರೂಪಾಯಿ ವರ್ಷಕ್ಕೆ ಕೊಡ್ತಾರೆ, ತಿಂಗಳಿಗೆ ತಿಂಗಳಿಗೆ 650 ರೂಪಾಯಿ ಕೊಡ್ತಾರೆ. ಅದನ್ನು ಅವ್ರ ಸಂಬಳದಲ್ಲೇನೆ ಮುರ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ. ಅಂದ್ರೆ ಈಗಾಗಲೇ KSRTC MD ಹೇಳಿದಾಗೆ ಮೊದಲೇ ಜನವರಿನಲ್ಲಿ ಸರ್ಕಾರ 20 ಕೋಟಿ ರೂಪಾಯಿಗಳನ್ನು ಕೊಟ್ಬಿಡ್ತದೆ. ಆಮೇಲೆ ಒಟ್ಟು 46 ಕೋಟಿ ರೂಪಾಯಿಗಳನ್ನು ಕೊಡ್ತದೆ. ನಾನು ಇದು ಒಂದು ಒಳ್ಳೆ ಕಾರ್ಯಕ್ರಮ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ಬಹಳ ದಿನಗಳಿಂದ ಕಾರ್ಮಿಕ ನಾಯಕರುಗಳು ಮತ್ತು KSRTC ನೌಕರರು, ಬೇರೆ ಕಾರ್ಪೊರೇಷನ್ ನೌಕರರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಅದನ್ನು ರಾಮಲಿಂಗ ರೆಡ್ಡಿ ಅವರು ಕಾರ್ಯಗತಗೊಳಿಸಿದ್ದಾರೆ. ಹೊಸ ನೌಕರರೆಲ್ಲರೂ ಕೂಡ ಇದರಿಂದ ನೌಕರರ ಕುಟುಂಬದವರಿಗೆ, ಅವರು ಬರೀ ನೌಕರರಿಗೆ ಅಷ್ಟೇ ಅಲ್ಲ, ಇದು ನೌಕರರ ಕುಟುಂಬದವರು, ಅವರ ತಂದೆ ತಾಯಿಗಳು, ಮಕ್ಕಳು ಮತ್ತೆ ಅವರ ಹೆಂಡತಿ ಅಥವಾ ಗಂಡ, ಇವ್ರನ್ನ ಒಳಗೊಂಡಂತ ಇರ್ತಕ್ಕಂಥದ್ದು. ಇದರಿಂದ ಬಹಳಷ್ಟು ಉಪಯೋಗ ಆಗ್ತದೆ. ಆಮೇಲೆ ಯಾರು ಕೂಡ ಈಗ ಅದನ್ನು ಹೇಳಿದ್ರು, ರಾಮಲಿಂಗ ರೆಡ್ಡಿ ಅವರು ಹೇಳಿದ್ರು, ಅವರು ಯಾವ್ಯಾವ ಸ್ಥಳದಲ್ಲಿದ್ದಾರೆ ಅಲ್ಲೇನೆ ತಗೋಬಹುದು ಅಂತ ಕಾರ್ಡ್ಗಳನ್ನೆಲ್ಲ ವಿತರಣೆ ಮಾಡ್ತಾರೆ. ಎಲ್ಲರೂ ಕೂಡ ಕಾರ್ಡ್ ಕೊಡ್ತಾರೆ. ಆ ಕಾರ್ಡು ತೋರಿಸಿದ್ರೆ ಆಸ್ಪತ್ರೆಯವರು ಮಾಡಬೇಕು. ಅವರಿಗೆ ಏನೇ ಕಾಯಿಲೆ ಬಂದರೂ ಕೂಡ ಆ ಕಾಯಿಲೆನ ಗುಣಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾನು ಎಲ್ಲ ಆಸ್ಪತ್ರೆಯ ಪ್ರತಿನಿಧಿಗಳಿಗೆ ಸೂಚನೆ ಏನಪ್ಪ ಕೊಡ್ತೀನಿ ಅಂತಂದ್ರೆ, ಯಾವುದೇ ಕಾರಣಕ್ಕೆ ತಿರಸ್ಕಾರ ಮನೋಭಾವದಿಂದ ನೋಡಬಾರ್ದು. ಯಾವ ಆಸ್ಪತ್ರೆಯವರು ಕೂಡ ಅವರನ್ನ ನೆಗ್ಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬಾರ್ದು. ಬಂದ ತಕ್ಷಣ ಅವರಿಗೆ ಹೇಗೆ ಬೇರೆಯವರು ದುಡ್ಡು ಕೊಟ್ಟು ಚಿಕಿತ್ಸೆ ಪಡ್ಕೊಳ್ತಾರೆ, ಅದೇ ರೀತಿಯಲ್ಲಿ